ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 24-25 ಅಕಾಡೆಮಿಕ್ ಇಯರ್ ಕುರಿತು ಅಮೌಂಟ್ ಸ್ಯಾಂಕ್ಷನ್ಸ್ ಬಗ್ಗೆ ಸಾಕಷ್ಟು ಸ್ಟೂಡೆಂಟ್ಸ್ ಒಂದು ಡೌಟ್ಸ್ ಅನ್ನ ಕೇಳ್ತಿದ್ರು, ಕಮೆಂಟ್ಸ್ ಅನ್ನ ಮಾಡ್ತಿದ್ರು. ನಮಗೆ ಲಾಸ್ಟ್ ಇಯರ್ ಅಮೌಂಟ್ ಯಾವಾಗ ಬರುತ್ತೆ ಅಂಡ್ ಹಾಗೇನೂ ಸಹ ಯಾವ ಕೋರ್ಸ್ನವ್ರಿಗೆ ಬರ್ತಿದೆ, ಅಮೌಂಟ್ ಸ್ಯಾಂಕ್ಷನ್ಸ್ ಏನಾದರೂ ಸ್ಟಾಪ್ ಆಗಿದೆಯಾ, ನಾನು ಇಂಜಿನಿಯರಿಂಗ್ ಸ್ಟಡಿ ಮಾಡ್ತಿದ್ದೀನಿ, ನಾನು ಜನರಲ್ ಡಿಗ್ರಿ ಸ್ಟಡಿ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಲೈಕ್ ಅನ್ನ ಮಾಡಿ ಅಂಡ್ ಹಾಗೇನು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇನ್ನು ಮುಂದೆ ರೆಗ್ಯುಲರ್ ಆಗಿ SSP ಸ್ಕಾಲರ್ಶಿಪ್ ರಿಲೇಟೆಡ್, ಹಾಸ್ಟೆಲ್ಸ್ ರಿಲೇಟೆಡ್ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ನಿಮಗೆ ಸಿಗ್ತಿರೋದೆ. ಮೊದಲಿಗೆ ನೋಡಿ, SSP ಸ್ಕಾಲರ್ಶಿಪ್ 24-25 ಅಕಾಡೆಮಿಕ್ ಇಯರ್ಗೆ ಸ್ಟೂಡೆಂಟ್ಸ್ ಎಲ್ಲರನ್ನು ಸಹ ಅಪ್ಲೈ ಮಾಡಿದ್ರು. ಅಪ್ಲೈ ಮಾಡಿದ ಆದ್ಮೇಲೆ ಒಂದೆರಡು ದಿನಗಳ ಕಾಲ ಅಮೌಂಟ್ ಸ್ಯಾಂಕ್ಷನ್ಸ್ ಸಹ ಆಯಿತು, ಎಲ್ಲ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಯಿತು. ಈಗ ನೋಡಿದ್ರೆ 25-26 ಅಕಾಡೆಮಿಕ್ ಇಯರ್ದು ಈಗಾಗಲೇ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಪೋರ್ಟಲ್ ಸಹ ಓಪನ್ ಇದೆ. ಬಟ್ ಈಗ ಸ್ಟೂಡೆಂಟ್ಸ್ ಕೇಳ್ತಿರುವಂತದ್ದು, ಲಾಸ್ಟ್ ಇಯರ್ ಅಮೌಂಟ್ ಸ್ಯಾಂಕ್ಷನ್ಸ್ ಯಾವಾಗ ಬರುತ್ತೆ, ನಾನು ಸೆಕೆಂಡ್ ಇಯರ್ MBA ಮಾಡ್ತಿದ್ದೀನಿ, ಸೆಕೆಂಡ್ ಇಯರ್ BSc ಮಾಡ್ತಿದ್ದೀನಿ, BCA ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟೂಡೆಂಟ್ಸ್ ಸಾಕಷ್ಟು ಒಂದು ಡೌಟ್ಸ್ ಅನ್ನ ಕೇಳ್ತಿದ್ದಾರೆ, ಸಾಕಷ್ಟು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ. ಮೊದಲಿಗೆ ನೋಡಿ, ಇದರ ಒಂದು ಅಮೌಂಟ್ ಸ್ಯಾಂಕ್ಷನ್ಸ್ ಯಾವ ರೀತಿ ನಡೀತಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. 24-25 ಅಕಾಡೆಮಿಕ್ ಇಯರ್ಗೆ ಎಲ್ಲರೂ ಅಪ್ಲೈ ಮಾಡಿದ ಆದ್ಮೇಲೆ ಒಂದೆರಡು ದಿನಗಳ ಕಾಲ ಏನಾಯ್ತು ಅಂತಂದ್ರೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಒಂದು SSP ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಜಸ್ಟ್ ಸ್ಟಾರ್ಟ್ ಆಯ್ತು ಅಷ್ಟೇ. ಬಟ್ ಬ್ಯಾಂಕ್ ಖಾತೆಗಳಿಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಅಷ್ಟೇ ಬಂದಿರುವಂತದ್ದು. ಜೊತೆಗೆ SSP ಸ್ಕಾಲರ್ಶಿಪ್ ಅಲ್ಲೇ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. PM SSP ಸ್ಕಾಲರ್ಶಿಪ್ ಸಹ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟಿಗೆ ಬಂತು. ನಾನೀಗ ತೋರಿಸಿರುವಂತಹ ಸ್ಟೂಡೆಂಟ್ ಈಗಾಗಲೇ ಅವರ ಒಂದು ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಸಹ ಬಂದಿದೆ. ಓಕೆನಾ? ಇಲ್ಲಿ ನೀವು ಡಿಗ್ರಿ ಸ್ಟೂಡೆಂಟ್ಸ್ ಆಗಿರಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರಿ, ಅಥವಾ ನೀವು ಯಾವುದೇ ಕೋರ್ಸ್ ಸ್ಟೂಡೆಂಟ್ಸ್ ಆಗಿರಿ, ಎಲ್ರಿಗೂ ಒಂದು 25-30% ಅಷ್ಟು ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ SSP ಸ್ಕಾಲರ್ಶಿಪ್ 24-25 ಅಕಾಡೆಮಿಕ್ ಇಯರ್ದು ಅಮೌಂಟ್ ಬಂತು. ಅದಾದ್ಮೇಲೆ ಅಮೌಂಟ್ ಸ್ಯಾಂಕ್ಷನ್ಸ್ ಆದ್ರೆ ಸ್ಟಾಪ್ ಆಯಿತು. ನಾವೀಗ ಡಿಪಾರ್ಟ್ಮೆಂಟ್ಸ್ಗಾಗಲಿ ಅಥವಾ ಬೇರೆ ಕಡೆ ಫೋನ್ ಮಾಡಿ ಕೇಳಿದಾಗ ಬರ್ತಿರುವಂತಹ ಅಪ್ಡೇಟ್ಸ್ ಏನು ಅಂತ ಅಂದ್ರೆ, ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ರಿಲೀಸ್ ಮಾಡಿಲ್ಲ. ಫಂಡ್ಸ್ ರಿಲೀಸ್ ಮಾಡಿದ ತಕ್ಷಣ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಜಮಾ ಮಾಡ್ತೀವಿ ಅಂತ ಹೇಳಿರುವಂತದ್ದು. ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಮಾತ್ರ ಬಂದಿಲ್ಲ, ಇಲ್ಲ ಅಂತಂದ್ರೆ ಡಿಗ್ರಿ ಸ್ಟೂಡೆಂಟ್ಸ್ಗೆ ಮಾತ್ರ ಬಂದಿಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. 24-25 ಅಕಾಡೆಮಿಕ್ ಇಯರ್ದು ಸ್ಟಾರ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ಡಿಗ್ರಿ ಸ್ಟೂಡೆಂಟ್ಸ್ಗೆ, ಜನರಲ್ ಡಿಗ್ರಿ, ಪ್ರೊಫೆಷನಲ್ ಡಿಗ್ರಿ, ಇಂಜಿನಿಯರಿಂಗ್, ಮೆಡಿಕಲ್, ಈ ತರ ಬೇರೆ ಬೇರೆ ಕೋರ್ಸ್ ಸ್ಟೂಡೆಂಟ್ಸ್ ಎಲ್ರಿಗೂ ಅಮೌಂಟ್ ಆದ್ರೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಅದರಲ್ಲಿ ಫ್ಯೂ ಆಫ್ ದಿ ಸ್ಟೂಡೆಂಟ್ಸ್ ಅಷ್ಟೇ ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಂಡಿರುವಂತದ್ದು. ಉಳಿದಿರುವಂತಹ ಎಲ್ರಿಗೂ 24-25 ಅಕಾಡೆಮಿಕ್ ಇಯರ್ದು ಅಮೌಂಟ್ ಆದ್ರೆ ಪೆಂಡಿಂಗ್ ಇದೆ. ಅದರಲ್ಲೂ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರುವಂತಹ ಸ್ಟೂಡೆಂಟ್ಸ್ಗೆ ಜಾಸ್ತಿ ಸ್ಟೂಡೆಂಟ್ಸ್ಗೆ ಆದ್ರೆ ಪೆಂಡಿಂಗ್ ಇರುವಂತದ್ದು. ಬೇರೆ ಬೇರೆ ಕೋರ್ಸ್ ಅವ್ರಿಗೆ ಇಂಜಿನಿಯರಿಂಗ್ ಆಗಿರ್ಬೋದು, ಜನರಲ್ ಡಿಗ್ರಿ ಆಗಿರ್ಬೋದು, ಇವ್ರಿಗೆಲ್ಲ ನೀವು ಕೇಳೋದಾದ್ರೆ ಈಗ ಆಗಿದ್ರೆ ಅಮೌಂಟ್ ಸ್ಯಾಂಕ್ಷನ್ಸ್ ಸ್ಟಾಪ್ ಮಾಡಿದಾರ, ಅಮೌಂಟ್ ಬರುತ್ತಾ ಇಲ್ವಾ ಅಂತ ನೀವು ನನ್ನನ್ನ ಕೇಳೋದಾದ್ರೆ ಅಮೌಂಟ್ 100% ಆಗಿ ಬರುತ್ತೆ. ಬಟ್ ತುಂಬಾ ಡಿಲೇ ಆದ್ರೆ ಆಗುತ್ತೆ. ಓಕೆನಾ? ಯಾಕೆ ಡಿಲೇ ಆಗುತ್ತೆ ಅಂತ ಅಂದ್ರೆ, ಗೌರ್ಮೆಂಟ್ ಕಡೆಯಿಂದ ಕರೆಕ್ಟ್ ಆಗಿ ಫಂಡ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟರೆ ಅಷ್ಟೇ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಆದ್ರೆ ಬರುವಂತದ್ದು. ಈಗ ಗೌರ್ಮೆಂಟ್ ನೋಡಿದ್ರೆ ಈ ಗ್ಯಾರಂಟಿ ಸ್ಕೀಮ್ಸ್ಗೆ ಎಲ್ಲ ಒಂದು ಅಮೌಂಟ್ ಅನ್ನ ಕೊಡ್ತಿರುವಂತದ್ದು. ಈ ಸ್ಕಾಲರ್ಶಿಪ್ಗೆ ಸ್ಟೂಡೆಂಟ್ಸ್ಗೆ ಯಾವಾಗ ಸ್ಕಾಲರ್ಶಿಪ್ಗೆ ಒಂದು ಫಂಡ್ಸ್ ಅನ್ನ ರಿಲೀಸ್ ಮಾಡ್ತಾರೋ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ, ಅವಾಗ ನಿಮಗೆ ಜಮಾ ಮಾಡ್ತಾರೆ. 25-26 ಅಕಾಡೆಮಿಕ್ ಇಯರ್ದು ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆ ಲಾಸ್ಟ್ ಇಯರ್ದು ಸ್ಕಾಲರ್ಶಿಪ್ ಕೊಡದೆ ಏನ್ ಇರೋದಿಲ್ಲ. ಯಾಕಂತ ಅಂದ್ರೆ ನಾನು ಈಗಾಗಲೇ ಜಾಸ್ತಿ ವಿಡಿಯೋಸ್ ಅಲ್ಲಿ ನಿಮ್ಗೆ ಹೇಳಿದೀನಿ, ಫ್ಯೂ ಆಫ್ ದಿ ಎಕ್ಸಾಂಪಲ್ಸ್ ಸಹ ಕೊಟ್ಟಿದ್ದೀನಿ. ಯಾವ ರೀತಿ ಅಂತ ಅಂದ್ರೆ 22-23 ಅಕಾಡೆಮಿಕ್ ಇಯರ್ ಅಲ್ಲಿ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿದ್ರು. ಇಂಜಿನಿಯರಿಂಗ್ ಸ್ಟೂಡೆಂಟ್ ಸ್ಟೇಟಸ್ ಅಲ್ಲಿ ನೋಡೋದಾದ್ರೆ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಪುಷ್ ಟು DBT ಎಲ್ಲ ಕರೆಕ್ಟ್ ಇತ್ತು. ಜಸ್ಟ್ ಅವರ ಒಂದು ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಆದ್ರೆ ಬಂದಿರಲಿಲ್ಲ. ಅವರಿಗೆ 2025 ಇಯರ್ ಅಲ್ಲಿ ಅಂದ್ರೆ ಈ ವರ್ಷ ಅವರಿಗೆ ಅಮೌಂಟ್ ಆದ್ರೆ ರಿಸೀವ್ ಆಗಿರುವಂತದ್ದು. ಅವ್ರು ಸುಮ್ಮನೆ ಅದ್ರ ಮೇಲೆ ಓಪ್ಷನ್ ಬಿಟ್ಬಿಟ್ಟಿದ್ರು. ಬಟ್ ಅಲ್ಲಿ ಹೋಗಿ ನೋಡ್ಕೊಂಡಾಗ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಮೆಸೇಜ್ ಬಂದಿತ್ತು ಅವ್ರಿಗೆ, ಈ ರೀತಿ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಇದು ಪ್ರೋಸೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ ಸಿಂಪಲ್ ಇಷ್ಟೇ. ನೀವು ಯಾವುದೇ ಕೋರ್ಸ್ ಸ್ಟೂಡೆಂಟ್ಸ್ ಆಗಿರಿ, ಗೌರ್ಮೆಂಟ್ ಕಡೆಯಿಂದ ಡಿಪಾರ್ಟ್ಮೆಂಟ್ ಫಂಡ್ಸ್ ಹೋಯ್ತು ಅಂತಂದ್ರೆ ಆಗ ಅವರಿಗೆ ನಿಮ್ಗೆ ಅಮೌಂಟ್ ಆದ್ರೆ ಸ್ಯಾಂಕ್ಷನ್ ಮಾಡ್ತಾರೆ. ಅದು ಯಾವ ರೀತಿ ಅಂತ ಅಂದ್ರೆ, ಅವರು ನೋಡಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಕ್ಲಿಯರ್ ಆಗಿ ಒಂದು ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾರೆ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗಳಿಗೆ. 24-25 ಅಕಾಡೆಮಿಕ್ ಇಯರ್ ಅಲ್ಲಿ ಇಷ್ಟು ಸ್ಟೂಡೆಂಟ್ಸ್ ಬಾಕಿ ಇದೆ, 22-23 ಅಕಾಡೆಮಿಕ್ ಇಯರ್ ಅಲ್ಲಿ ಇಷ್ಟು ಸ್ಟೂಡೆಂಟ್ಸ್ ಗೆ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಈ ರೀತಿ ಅಕಾಡೆಮಿಕ್ ಇಯರ್ಸ್ ಅನ್ನ ಮೆನ್ಷನ್ ಮಾಡಿ ಬಾಕಿ ಇದೆ ಅಂತ ಹೇಳ್ತಾರೆ. ಆಗ ಗೌರ್ಮೆಂಟ್ ಕಡೆಯಿಂದ ಯಾವಾಗ ಕರೆಕ್ಟ್ ಆಗಿ ಫಂಡ್ಸ್ ಆದ್ರೆ ರಿಲೀಸ್ ಆಗುತ್ತೋ ಅವಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಸ್ ಬರುತ್ತೆ. ಈಗ ಸದ್ಯಕ್ಕೆ ನೀವು ಕೇಳೋದಾದ್ರೆ, ಆಗಿದ್ರೆ ಅಮೌಂಟ್ ಸ್ಯಾಂಕ್ಷನ್ಸ್ ನಡೀತಿದೆಯಾ ಇಲ್ವಾ ಅಂತ ನೀವು ಕೇಳೋದಾದ್ರೆ, ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ಇಲ್ಲ ಅಂತಂದ್ರೆ ನಮ್ಮ ಒಂದು ವ್ಯೂವರ್ಸ್ಗೆ ಪ್ರತಿಯೊಬ್ಬರು ಕಮೆಂಟ್ಸ್ ಮಾಡ್ತಿದ್ದಾರೆ. ಯಾರಿಗೂ ಇತ್ತೀಚೆಗೆ ನನಗೆ ಗೊತ್ತಿರೋ ಪ್ರಕಾರ SSP ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬಂದಿಲ್ಲ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರುವಂತವ್ರಿಗೆ ಅವರು ಸ್ಟೆಪ್ಸ್ ನೋಡೋದಾದ್ರೆ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಈಗ ಲೆವೆಲ್ಸ್ ಏನ್ ಬರ್ತಿದಾವೆ, ಥರ್ಡ್ ಲೆವೆಲ್ ವರ್ಗು ಎಲ್ಲ ಕರೆಕ್ಟ್ ಇದೆ. ಎಲ್ಲ ಕಡೆಯಿಂದ ಒಂದು DDO ಕಡೆಯಿಂದ ಅಪ್ರೂವ್ ಆಗಿರ್ಬೋದು, DBT ಆಗಿರ್ಬೋದು, ಎಲ್ಲಾನು ಕರೆಕ್ಟ್ ಆಗಿದೆ, ಎಲ್ಲಾನು ಬಂದಿದೆ. ಬಟ್ ಅವರ ಒಂದು ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಆದ್ರೆ ಬಂದಿಲ್ಲ ಅಂತಂದ್ರೆ ನೀವು ಜಸ್ಟ್ ಏನ್ ತಿಳ್ಕೊಬೇಕು ಅಂತ ಅಂದ್ರೆ,
ಡಿಪಾರ್ಟ್ಮೆಂಟಿಗೆ ಫಂಡ್ಸ್ ಆದ್ರೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಬಟ್ ನಾನು ಸ್ಟೂಡೆಂಟ್ಸ್ ಅಲ್ಲಿ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ, ದಯವಿಟ್ಟು ಯಾರು ಸಹ 24-25 ಅಕಾಡೆಮಿಕ್ ಇಯರ್ದು ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಈ ವರ್ಷದ ಅಪ್ಲೈ ಮಾಡದೇ ಇರೋದಕ್ಕೆ ಹೋಗಬೇಡಿ. 100% ಆಗಿ ನಿಮ್ಗೆ ಒಂದಲ್ಲ ಒಂದಿನ ನೀವು ಅಪ್ಲೈ ಮಾಡಿರುವಂತಹ ಸ್ಕಾಲರ್ಶಿಪ್ ನಿಮ್ಮ ಒಂದು ಕೈಗೆ ಬರುತ್ತೆ, ಆಗ ನೀವು ಸಫರ್ ಆಗ್ತೀರಾ. ಇನ್ನೊಂದೇನು ಹೇಳೋದು ಅಂತ ಅಂದ್ರೆ, ಈಗ 25-26 ಅಕಾಡೆಮಿಕ್ ಇಯರ್ ನೀವು ಅಪ್ಲೈ ಮಾಡ್ತೀರಾ, ಇಫ್ ಇನ್ ಕೇಸ್ ಏನಾದ್ರು ಗೌರ್ಮೆಂಟ್ ಈ ವರ್ಷದ ಫಂಡ್ಸ್ ಏನಾದ್ರು ಕರೆಕ್ಟ್ ಆಗಿ ಕೊಟ್ಬಿಡ್ತು ಅಂತಂದ್ರೆ 24-25 ನಿಮ್ಗೆ ಅಲ್ಲಿ ಬಾಕಿ ಇದ್ರು 25-26 ಈಗ ಹೊಸದಾಗಿ ಏನ್ ಅಪ್ಲೈ ಮಾಡಿರ್ತೀರಾ ಆ ಒಂದು ಸ್ಕಾಲರ್ಶಿಪ್ ಆದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಓಕೆನಾ? ಸೊ ಈ ರೀತಿ ಇದರ ಒಂದು ಪ್ರೋಸೆಸ್ ಅದೇ ವರ್ಕ್ ಆಗುವಂತದ್ದು. ಅಮೌಂಟ್ ಸ್ಯಾಂಕ್ಷನ್ಸ್ ಸದ್ಯದ ಮಟ್ಟಿಗೆ ಸ್ಟಾಪ್ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ಈಗ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಬ್ಯಾಂಕ್ ಅಕೌಂಟ್ಸ್ ಬರೋದು, ಆಗ ನಾನು ನಿಮ್ಗೆ ಮತ್ತೊಂದ್ಸಲ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ, ಆಗ ನೀವು ಚೆಕ್ ಮಾಡ್ಕೊಳ್ಳಿರಂತ. ಸ್ಕಾಲರ್ಶಿಪ್ ಕುರಿತು ಬೇರೆ ಏನೇ ಡೌಟ್ ಇರಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಿ. ಅಂಡ್ ಮರೀದೆ ನಿಮ್ಗೆ 24-25 ಅಕಾಡೆಮಿಕ್ ಇಯರ್ದು ಸ್ಕಾಲರ್ಶಿಪ್ ಬರ್ಬೇಕಾ ಬಂದಿದೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ, ಜೊತೆಗೆ ಯಾವ ಕೋರ್ಸ್ ಅಂತ ಮೆನ್ಷನ್ ಮಾಡಿರಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.